ಚಾಯ್ಸ್ ಕೋ. ಹೆಂಗೆ ಅಂತ ಒಂದ್ ಸ್ವಲ್ಪ ತೋರಿಸ್ಕೊಡಿ ಮಹಾಪ್ರಭು. ಹೆಂಗ ಗೊತ್ತಾಗಲ್ಲ ನಮ್ಗೆ. ಬಂತು ಬಿಡು. ನೋಡೋಣ ಇಲ್ಲಿ 15 ಆಗೈತಿ. Are you ready? Live, drop, game, on, turn, kabaddi. ಅದಾನ್ ಮಾಡ್ದೆ. ಗಾಳಿಯಲ್ಲಿ ಬಸವ ಬ್ಯಾಕ್ವರ್ಡ್ ಮಾಡುವಂತ ಪ್ರಯತ್ನ ಇತ್ತು. ಬೇಡವಾದಂತ ಒಂದು ಟ್ಯಾಕಲ್ಗೆ ಮುಂದಾಗಿ ದಕ್ಷಿಣ ಕನ್ನಡ ಒಂದು ಅಂಕವನ್ನು ಪಡೆದುಕೊಳ್ತಾ ಇದೆ. ಗಾಳಿಯಲ್ಲಿ ಶಂಕರ್ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಅನುಭವಿ ಆಟಗಾರ. ಅದ್ಭುತವಾದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್. ರೈಟ್ ಕಾರ್ನರ್ ಭಾಗದಲ್ಲಿ ಆಟಗಾರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ಗಾಳಿಯಲ್ಲಿ ನಿಶು ಹಿರೇಮರಳಿಯ ನಿಶು ದಲ್ಲಾಳಿ ದಯಾ ಅವರು ದಕ್ಷಿಣ ಕನ್ನಡ ಜಿಲ್ಲಾ ತಂಡದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅಂತರದಲ್ಲಿದ್ರು ಮಾಧಾನ ರೈಡರ್ ಮಿಡ್ ಲೈನ್ ಟಚ್ ಆಯ್ತು, ಆದ್ರೆ ಕ್ರಾಸ್ ಆಗಿಲ್ಲ. ಕೂದಲಡಿ ಅಂತರದಲ್ಲಿ ಸೂಪರ್ ಹಿಡಿಯಿಂದ ವಂಚಿತನಾಗಿದ್ದಾನೆ. ದಲ್ಲಾಳಿ ದಯಾ ಇದ್ ಕಡೆ ಅದೃಷ್ಟ ಇದ್ದೇ ಇರುತ್ತೆ. ಗಾಳಿಯಲ್ಲಿ ಶಂಕರ್ ನೆಲ ಗುದ್ದಿದ್ರೆ ಆಗಿನ ಕಾಲದಲ್ಲಿ ನೀರ್ ಬರುತ್ತೆ ಅಂತ ಹೇಳಿ ಕೇಳಿದ್ವಿ. ಆದ್ರೆ ಇವಾಗ ನೆಲ ಗುದ್ದಿದ್ರೆ ಪಾಯಿಂಟ್ಸ್ ಬರ್ತಾ ಇದೆ. ಗಾಳಿಯಲ್ಲಿ ನಿಶು ಮಂಡ್ಯ ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿ ಯಶ್ವಂತ್ ದಾಳಿಯನ್ನು ನಡೆಸುವ ಸಂದರ್ಭದಲ್ಲಿ ಡಿಸ್ಟರ್ಬ್ ಮಾಡಬಾರ್ದು. ವಿನಯ್ ಕುಮಾರ್ ಜಿ ಸರ್ ನಮ್ಮ ದಯಾ ಆಟ ಸುಮ್ಮನಾಗ್ತಾನೀಗ. 7 ವರ್ಷದ ದಯಾ ಎದ್ದೇಳು, ದಯಾ ಹೆಂಗಾರು ಹೇಳು, ಒಟ್ಟಲ್ಲಿ ಎದ್ದೇಳು. ದಯಾ ಎದ್ದೇಳ, ದಯಾ ದಯಾ ನಮ್ಮ ಕೆಂಪಮ್ಮ ಜಾತ್ರೆಗೆ 3,000 ರೂಪಾಯಿಗೆ ಕೋಣ ತಂದು 6,000 ರೂಪಾಯಿ ಬಾಳೆ ಬಾಳೆಹಣ್ಣಿಗೆ
ದಾಳಿಯಲ್ಲಿ ಮದನ ಸಾಕಷ್ಟು ವೇಗದ ದಾಳಿಯಾಗಿತ್ತು. ಸ್ಟ್ರಗಲ್ ನಡೀತಾ ಇದೆ, ಆದ್ರೆ ಬಿಗಿಯಾದಂತ ನಡೀತಾ ದಯ ಇದ್ ಕಡೆ ಭಯದ ಮಾತೇ ಇಲ್ಲ. ದಯ ಅವ್ರು ಹೇಳ್ತಾ ಇದ್ದಾರೆ ಮುಂದಿನ ಪಂದ್ಯ ಕಲ್ಕೆರೆ ವಿರುದ್ಧ ಭೂಮಿ ತುಮಕೂರು. ಎರಡು ತಂಡಗಳಿಗೆ ಇದು ಮೊದಲ ಕರೆ. ಕಲ್ಕೆರೆ ವಿರುದ್ಧ ಭೂಮಿ ತುಮಕೂರು. ಬೇಗ ರೆಡಿ ಆಗ್ರಿ, ಟೈಮ್ ಆಯ್ತಪ್ಪ, ನಾವು ಹೋಗ್ಬೇಕು ಡ್ಯೂಟಿಗೆ. 6-3 ದಕ್ಷಿಣ ಕನ್ನಡದ ಪರವಾಗಿ. ದಕ್ಷಿಣ ಕನ್ನಡದ ತಂಡದಲ್ಲಿ ದಯ ಅವ್ರ ಜೊತೆ ಬೆಸ್ಕಾಂ ದಿನಿಯವರು ಆಡ್ಬೇಕಂತ ಹೇಳಿ ಕಾಯ್ತಾ ಇದ್ರೆ, ಆದ್ರೆ ಅವ್ರಿಗಿನ್ನೂ ಅವಕಾಶ ಸಿಕ್ಕಿಲ್ಲ. ವಿನಯ್ ಕುಮಾರ್ ಡಿಜೆ ಅವರೇ, ಇಡ್ಲಿ ರೆಡಿ? ಬಸ್ಬಾ ಕಿಕ್ ಮಾಡಿದ ಸರಿಯಾದ ಸಮಯಕ್ಕೆ ಟ್ಯಾಕಲ್ ಬಂದಿದೆ ಲೆಫ್ಟ್ ಕಾರ್ನರ್ ಭಾಗದಿಂದ. 6-5 1 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ದಾಳಿಯಲ್ಲಿ ಸಮರ್ಥ ಕಿಕ್ ಮಾಡಿದ್ರು, ಸರಿಯಾದ ಸಮಯಕ್ಕೆ ಡೈವಿಂಗ್ ಟ್ಯಾಕಲ್ ಬಂದಿದೆ. ಮಿಡ್ಲೈನ್ ಹತ್ತಿರದಲ್ಲಿದೆ, ಆದ್ರೆ ಅದ್ಭುತವಾದಂತ ಟ್ಯಾಕಲ್. ದಯಾ 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 ದಲ್ಲಾಳಿ ದಯಾ. ದಯಾ ಇದ್ರೆ ಭಯ ಯಾಕೆ? ಅದು ಅವ್ರವ್ರ ಪರ್ಸನಲ್, ನಮ್ಗೆ ಯಾಕೆ? ಏಳು 5 ದಕ್ಷಿಣ ಕನ್ನಡದ ಪರವಾಗಿ. ಮಂಜುನಾಥ್ ಬೇಕಾದಂತ ಒಂದು ದಾಳಿ. 8-5 3 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ದಾಳಿಯಲ್ಲಿ ಶಂಕರ್. ಎಂಟು 5ರಲ್ಲಿ ಪಂದ್ಯ. 3 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಸಾಕಷ್ಟು ವೇಗದ ದಾಳಿಯೊಂದಿಗೆ ಬಸವ. ರೈಟ್ ಕಾರ್ನರ್ ಭಾಗದಿಂದ ಯಶವಂತ್ ಮಾಂಡ್ಯ. ಅದ್ಭುತವಾದಂತಹ ಟ್ಯಾಕಲ್, ಅಷ್ಟೇ ಅದ್ಭುತವಾದಂತಹ ಸಪೋರ್ಟ್ ಅಲ್ಲಿ ಸಹ ಅಡ್ಗದಿಂದ. 8-6 ದಕ್ಷಿಣ ಕನ್ನಡದ ಪರವಾಗಿ. ದರ್ಶನ್ ಮಲ್ಲೆ ಅವರೇ, ಅವ್ರು ಫಸ್ಟ್ ಕರ್ಸ್ಲಿ, ಆಮೇಲೆ ನೋಡೋಣ ಲೆಕ್ಕ ಹಾಕೋಣ. 8-6 2 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ದಾಳಿಯಲ್ಲಿ ಮಥನ್. ಇಡ್ಲಿ ಬದಲಿಗೆ ಪಲಾವು ಬೇಡ, ನಮ್ಗೆ ಇಡ್ಲಿನೇ ಬೇಕು.
ದಾಳಿಯಲ್ಲಿ ನಿಶು ಒಂಬತ್ತು ಆರು ದಕ್ಷಿಣ ಕನ್ನಡದ ಪರವಾಗಿ. ನಮ್ ದಲ್ಲಾಳಿ ದೇವರು ಏನ್ ಮಾಡಿದೆ ಅಂತ ಗೊತ್ತಾಗಿಲ್ಲ, ಒಟ್ಟಿನಲ್ಲಿ ನೀರ್ ಮಾತ್ರ ಕುಡಿತಾವ್ರೆ. ದಯಾರೆ ಜ್ಯೂಸ್ ಏನಾದ್ರು ಬೇಕಾ? ಪಟ್ಟ ಬಿಟ್ಟಕ್ಕೆ 2 ಸರಿ ಎತ್ತವ್ರೆ. ಮಾಡು ಇಲ್ಲವೇ ಮಾಡಿ ಡಿಸೈಡ್ ರೈಡ್ ಅಲ್ಲಿ ಶಂಕರ್ ರೈಟ್ ಕವರ್ ಭಾಗದಿಂದ ಅದ್ಭುತವಾದಂತ ಟ್ಯಾಕಲ್. ಬಾಕಲಕೋಟೆ ಮೂಲದ ಆಟಗಾರ ಜರ್ಸಿ ನಂಬರ್ 6. ದಾಳಿಯಲ್ಲಿ ಮಂಜುನಾಥ್. ಆರ್ಡರ್ ಕೊಟ್ಟರೆ ತರಿಸ್ಬಿಡಿ ಅಣ್ಣ. ಕೊಡ್ಲಿಲ್ವಾ? 5 ಪ್ಲೇಟ್ ಆದ್ರೂ ತರಿಸಿ. ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ ಮಂಜುನಾಥ್. ವಿನಯ್ ಕುಮಾರ್ ಡಿಜೆ ಅವರೇ, ವಿನಯ್ ಕುಮಾರ್ ಡಿಜೆ ಅವರ ದಾಳಿಯಲ್ಲಿ ವಿನಯ. ವಾಪಸ್ ಆಗಿದ್ದಾರೆ. ವಿನಯ್ ಕುಮಾರ್ ಡಿಜೆ ಅವರ ಗಮನಕ್ಕೆ 100 ಪ್ಲೇಟ್ ಇಡ್ಲಿ ಬೇಡ, ಸದ್ಯ 10 ಪ್ಲೇಟ್ ಇಡ್ಲಿ ಸಾಕು. ತೀರ್ಪುಗಾರರಿಗೆ ಹಾಗೂ ನಮಗೆ ಜೊತೆ ನಿಮ್ಗೊಂದು ಸ್ಪೆಷಲ್. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ ಈ ಬಾರಿ ಮಂಡ್ಯ ಯಶವಂತ ಅದ್ಭುತವಾದಂತ ಟ್ಯಾಕಲ್. ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 10-8. 2 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಅತ್ಯಂತ ರೋಚಕವಾದಂಥ ಪಂದ್ಯ. 2 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಇದೆ. ವಿನಯ್ ಕುಮಾರ್ ಅವರ ಇಡ್ಲಿ ಪಲಾವ್ ಮಾಡ್ತಾ ಇದೀವಿ. ಬೆಳಿಗ್ಗೆ ಪಲಾವ್ ಬೇಡ, ಒಂದು 10 ಪ್ಲೇಟ್ ಇಡ್ಲಿ. ವಿನಯ್ ಕುಮಾರ್ ಅವರು ಹೇಳಿದ ಮಾತು ಉಳಿಸ್ಕೊಳ್ತಾರೆ ಅಂತ ಹೇಳಿ ನಾವು ಭಾವಿಸಿದ್ವಿ. ನೋಡೋಣ. ಖಂಡಿತವಾಗಿ 2ನೇ ಕರೆ ಮತ್ತು ಕಲ್ಕೆರೆ ವಿರುದ್ಧ ಭೂಮಿ. 2 ನಾಯಕರು ತಮಗೆ 2ನೇ ಕರೆ. 11-8 ಪಂದ್ಯ. ಮತ್ತೆ ದಾಳಿಯಲ್ಲಿ ಬಸವ. ಮತ್ತೆ ದಾಳಿಯಲ್ಲಿ ಮಧುರ ರೈಟ್ ಹ್ಯಾಂಡರ್. ಲಿಫ್ಟ್ ಆನ್ ಭಾಗದಲ್ಲಿ ಸಂಜಯ್, ರೈಟ್ ಕವರ್ ಭಾಗದಲ್ಲಿ ಅಪ್ಪಣ್ಣ. ಸಾಕಷ್ಟು ವೇಗದ ದಾಳಿ.
ಮಠನ್ ಈ ಬಾರಿ ಒಂದೊಳ್ಳೆ ರನ್ನಿಂಗ್ ಕಾಂಟೆಸ್ಟ್ ಮೂಲಕ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಮುಂದಿನ ಪಂದ್ಯಕ್ಕಾಗಿ ಭೂಮಿ ತುಮಕೂರು ಹಾಗೂ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಸ್ಪಾನ್ಸರ್ಡ್ ಬೈ ಕುಮಾರ್ ತುಂಡ ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ. ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 7 ಕೆಂಪೇಗೌಡ ತಂಡದ ಬಲಿಷ್ಠ ದಾಳಿಗಾರ ದಾಳಿಯಲ್ಲಿ ಮದನ್. That's all right. It's a 2-on time. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಧಾರವಾಡದ ಬಸವ ತೀರ್ಪುಗಾರ ತೀರ್ಮಾನ ನೀಡ್ತಾರೆ. ಆಟಗಾರ ನೀವು ಯಾಕೆ ಮಾತಾಡ್ಕೊಳ್ತೀರಾ? ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ಕೊಂಚ ಆಘಾತವನ್ನು ಅನುಭವಿಸ್ತಾ ಇದೆ. ದಾಳಿಯಲ್ಲಿ ವಿನಯ ಆರಕ್ಷಕ ಠಾಣೆ ಧನಂಜಯ್ ಸರ್ ಬನ್ನಿ ಈ ಕಡೆ ಸ್ಟೇಜ್ ಹತ್ರ ಬಂದು ಕುಂತ್ಕೊ ಬನ್ನಿ. 17-10 17-10 in favor of ದಕ್ಷಿಣ ಕನ್ನಡ. ಒಂದೇ ಒಂದು ಸೂಪರ್ ಅಡಿಯಲ್ಲಿ ಪಂದ್ಯದ ದಿಕ್ಕನ್ನು ಬದಲಿಸ್ತಾ ಇದೆ. 17-10 7 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ತಂಡ ಮುನ್ನಡೆಯಲ್ಲಿದೆ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತ ನಮ್ಮ ದಲ್ಲಾಳಿ ದಯಾ ಅವರು. ಅದೃಷ್ಟವಂತ. ದಾಳಿಯಲ್ಲಿ ನಿಶು 17-10 7 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಮಧ್ಯ ದಾಳಿಯಲ್ಲಿ ಮದರ ದಕ್ಷಿಣ ಕನ್ನಡದ ಪ್ರಯತ್ನಿಸ್ತಾ ಇದ್ರೆ ಲಕ್ಕಪ್ಪ ಕುಂದಾನಗರಿ ಬೆಳಗಾವಿಯ ಬಾಗಲಕೋಟೆಯ ಜರ್ಸಿ ನಂಬರ್ 6 ಲಕ್ಕಪ್ಪ ಅಪ್ಪಣ್ಣ. ನೋಡಿ ಹಿರಿಯರು ಹೇಳ್ತಾ ಇದ್ರೆ ಕೊನೆ 1 ನಿಮಿಷ ಇರ್ಬೇಕಾದ್ರೆ ನಮ್ಮ ದಲ್ಲಾಳಿ ದಯಾ ಅವರು ಒಂದು ದಾಳಿಯನ್ನು ಮಾಡ್ಬೇಕಂತೆ. ನೀವು ದಾಳಿಯಲ್ಲಿ 3 ಅಂಕವನ್ನು ಪಡ್ಕೊಂಡು ಬಂದ್ರೆ ನಮ್ಮ ವಿನಯ್ ಕುಮಾರ್ ಡಿಜೆ ಅವ್ರ ಕಡೆಯಿಂದ 3 ಪ್ಲೇಟ್ ಇಡ್ಲಿ. ಬಾರಿ ಮಂಜುನಾಥ್ ಟ್ಯಾಕಲ್ ಪ್ರಯತ್ನ ಮಲ್ಟಿಪಲ್ ರೈಟ್ ಪಾಯಿಂಟ್. ರೈಟ್ ಕಾರ್ನರ್ ಭಾಗದಲ್ಲಿ ಆಟಗಾರರಲ್ಲಿ ಟ್ಯಾಕಲ್ಗೆ ಮುಂದಾದ್ರು. ಥರ್ಡ್ ರೈಟ್ 2-on time. Captain last 5 minutes to go. ಹತ್ತೊಂಬತ್ತು 12 ದಕ್ಷಿಣ ಕನ್ನಡದ ಪರವಾಗಿ. 19-12 ದಾಳಿಯಲ್ಲಿ ಸಮರ್ಥ ಕನ್ಫ್ಯೂಸ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ನಡೆಸ್ಕೊಳ್ತಾ ಇದ್ದಾನೆ. ಒಂದು ಕ್ವಿಕ್ ಆದಂತ ಬೋನಸ್. 19-13 19-13 in favor of ದಕ್ಷಿಣ ಕನ್ನಡ. ದಾಳಿಯಲ್ಲಿ ನಿಶು
ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಮಂಡ್ಯದ ಪಾಂಡವಪುರ ತಾಲೂಕಿನ ಹಿರೇಮರಳಿ ಗ್ರಾಮದ ಒಬ್ಬ ಹೆಮ್ಮೆಯ ಪ್ರತಿಭೆ. ಕ್ಯಾಪ್ಟನ್ ಲಾಸ್ಟ್ 4 minutes go 19-13 ಎಡ್ವಾಡ ಜಂಪ್ ಸಮರ್ಥ ಅಪ್ಪಟ ಈ ಬಾರಿ ಟ್ಯಾಕಲ್ಗೆ ಮುಂದಾಗಿ ಹೊರ ನಡೀತಾ ಇದ್ದಾನೆ. 19-14 19-14 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ದಾಳಿಯಲ್ಲಿ ಬಸ್ಸು ಕರ್ನಾಟಕದ ವಿದ್ಯಾಕಾಶಿ ಧಾರವಾಡ ಮೂಲದ ಆಟಗಾರ ಬಸ್ಸು ಒಂದು ಕ್ವಿಕ್ ಆದಂತಹ ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾನೆ. 20-14 ಸಮರ್ಥ 20-15 5 ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ ದಕ್ಷಿಣ ಕನ್ನಡದ ಪರವಾಗಿ. ದಾಳಿಯಲ್ಲಿ ನಿಶು ಕವರ್ ಭಾಗದಿಂದ ಮಿಸ್ಟೇಕ್ ಮಾಡಿದ್ರು. 15-16 ಹಾಕಿದ್ದಿ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 21-15 ನಾನು ಕೊಂಡೆಲ್ಲ ಕಂಪಾಗಿದೆ. ಇಪ್ಪತ್ತೊಂದು 16 ಭಾರಿ ಶಂಕರ್ ಸಾಕಷ್ಟು ಒಳಗೆ ಗೆದ್ರು. ನಮ್ ದಯ ಅವರ ಸಪೋರ್ಟ್ ಇದ್ರೆ ಈ ರೀತಿಯಾದಂತ ಟ್ಯಾಕಲ್ ಗಳನ್ನ ಸಹ ನಾವು ಅಂಕಣದಲ್ಲಿ ಕಾಣಬಹುದು. ಇವಾಗ ಕ್ರಾಸ್ ದಲ್ಲಾಳಿ ದಯಾ ದಾಳಿಯಲ್ಲಿ ಸಮರ್ಥ. ದಲ್ಲಾಳಿ ದಯಾ ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ವಿನಯ್ ಕುಮಾರ್ ಡಿಜಿ ಅವರು ಇವಾಗ ಬಂದು ಕೈ ಕೊಡ್ಬೋದು ನಿಮ್ಮೂರವರಿಗೆ. ನಮ್ ದಯ ಲಾಸ್ಟ್ ಸೈಡ್ ಬೇರೆ ಮಾಡ್ಬೇಕಪ್ಪ. ಇಪ್ಪತ್ನಾಲ್ಕು 17 24-17 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ಇಪ್ಪತ್ತೈದು 17 ದಕ್ಷಿಣ ಕನ್ನಡದ ಪರವಾಗಿ. ದಾಳಿಯಲ್ಲಿ ಮದನ ಕೊನೆ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಲಾಸ್ಟ್ 1 minute ಲಾಸ್ಟ್ ಅಂಡ್ ಫೈನಲ್ ಕಾಲ್. ಕಲ್ಕೆರೆ ವರ್ಸಸ್ ಭೂಮಿ ತುಮಕೂರು. ಬಾಟಮ್ ಕ್ಯಾಪ್ಟನ್ ಬ್ರಿಂಗ್ ಯುವರ್ ಟೀಮ್ ಇಮಿಡಿಯೇಟ್ಲಿ. 20 ಕಲ್ಕೆರೆ ವಿರುದ್ಧ ಭೂಮಿ 19 ಎರಡು ತಂಡದ ನಾಯಕರೇ ತಮಗಿದ ಅಂತಿಮ ಕರೆ. ಯಾರು ಕಿಸ್ ಕೊಡ್ಬೇಡ್ರಪ್ಪ. 25-20 ಇದೀಗ ದಾಳಿಯಲ್ಲಿ ದಲ್ಲಾಳಿ ಜಯ. 2 ಪಾಯಿಂಟ್ ದಲ್ಲಾಳಿ ಜಯ. ಡಬಲ್ ಧಮಾಕ. ಅಬ್ಬಬ್ಬ ಲಾಟ್ರಿ ದಯ. ದಯ ಅವರ ಆಟವನ್ನ ಅವರ ಮನೆಯವ್ರು ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ. ದಯ ಅವರಿಗೆ ಇವತ್ತು ಮಧ್ಯಾಹ್ನ ಸ್ಪೆಷಲ್ ಬಾಡೂಟ ಇದೆ. ದಯ ಇದ್ದಲ್ಲಿ ಗೆಲ್ಲಿಗೆ ಸೋಲಿಲ್ಲ ನೋಡಿ. ನಾನು ಅವಾಗಲೇ ಹೇಳಿದೆ ದಯ ಈ ಕಡೆ ಅದೃಷ್ಟ ಇದ್ದೇ ಇದೆ. ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ದಕ್ಷಿಣ ಕನ್ನಡ. ಒಂದು ಜೋರ ಚಪ್ಪಾಳೆ ಬರಲಿ ದಕ್ಷಿಣ ಕನ್ನಡ.
ಹೋಗಿಲ್ಲ ಅವರು ಖುಷಿಯಾಗಿರ್ತಾರೆ ಈಗ ಕಬಡ್ಡಿ ನಮ್ಮ ಮನೆಯವರು ಚೆನ್ನಾಗಿ ಆಡ್ತಾರೆ ಅಲ್ಲೂ ಆಡ್ತಾರೆ ಈ ಕಡೆ ಇಲ್ಲಿ ಚೆನ್ನಾಗಿ ಆಡ್ತಾರೆ ಈ ಕಡೆ ದಯ್ಯವರೇ ಮತ್ತೆ ಬಟ್ಟೆ ಹಾಕೋಬೇಡಿ, ನೆಕ್ಸ್ಟ್ ಫೈನಲ್ ಆಡ್ಬೇಕಲ್ಲ.